ಗುರು ಎಸ್ ಪಿ ಅಂದ್ರೆ ಸೂಪರ್ ಆಫ್ ಪೊಲೀಸ್ ಹೋದ್ರ ಗುರು. ಬರ ಇಲ್ಲಿ ಬಾರ. ನೀನು ನಮ್ ಕಾಲೇಜು. ಎಸ್ ಪಿ ಅಂದ್ರೆ ಸೂಪರ್ ಪೀಸ್. ಅಲ್ಲಿ ನೋಡು ಗುರು ಮಕ್ಕ ನೋಡಿಲ್ಲ ಒಂದ್ಸರಿ ತೋರ್ಸಸ್ ಗುರು. ಅಷ್ಟೇ ತಾನೇ. ಈಗ ನೋಡು. ಹಲೋ ಎಕ್ಸ್ಕ್ಯೂಸ್ ಮೀ, ನಮ್ ಹುಡುಗ ನೋಡ್ಬೇಕಂತೆ, ತಿರುಗು. ಅಲ್ಲೂರು ಎಸ್ ಪಿ. ಈಸ್ಟ್ ಅಂಡ್ ವೆಸ್ಟ್ ಬೋತ್ ಆರ್ ಬೆಸ್ಟ್. ಟೆನ್ಷನ್ ಆಗ್ಬೇಡ್ರು, ಟೆಂಪ್ಟ್ ಆಗ್ಬೇಡ್ರು, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಗುರು ಎಸ್ ಪಿ ಅಂದ್ರೆ ಸೂಪರ್ ಆಫ್ ಪೊಲೀಸ್ ಹೋದ್ರ ಗುರು. ಬರ ಇಲ್ಲಿ ಬಾರ. ನೀನು ನಮ್ ಕಾಲೇಜು. ಎಸ್ ಪಿ ಅಂದ್ರೆ ಸೂಪರ್ ಪೀಸ್. ಅಲ್ಲಿ ನೋಡು ಗುರು ಮಕ್ಕ ನೋಡಿಲ್ಲ ಒಂದ್ಸರಿ ತೋರ್ಸಸ್ ಗುರು. ಅಷ್ಟೇ ತಾನೇ. ಈಗ ನೋಡು. ಹಲೋ ಎಕ್ಸ್ಕ್ಯೂಸ್ ಮೀ, ನಮ್ ಹುಡುಗ ನೋಡ್ಬೇಕಂತೆ, ತಿರುಗು. ಲಕ್ಷ್ಮೀಮಾ ಬರ್ತಿದ್ದೀನಮ್ಮ. ತುಂಬಾ ತಲೆನೋವು ಆಗ್ತಾ ಇದೆ. ಒಂದ್ ಕಪ್ ಕಾಫಿ ಪ್ಲೀಸ್. ಅಮ್ಮವ್ರೆ, ನೀವು ಕಾಲೇಜಿಂದ ಬಂದ ತಕ್ಷಣ ಕಾಫಿ ಕೇಳ್ತೀರಾ ಅಂತ ಗೊತ್ತಿತ್ತು, ಅದಕ್ಕೆ ರೆಡಿ ಮಾಡಿ ತಂದಿದ್ದೀನಿ. ಓಹ್ ಥ್ಯಾಂಕ್ ಯು. ಹೌದಮ್ಮವ್ರೆ, ಇವತ್ತು ಕಾಲೇಜ್ಗೆ ಮೊದಲನೇ ದಿವಸ, ಹೊಸ ಜಾಗ ಬೇರೆ, ಹೇಗಿತ್ತು? ಹಾ ಆಸ್ ಯೂಶುವಲ್. ಎಷ್ಟು ಇಂಟ್ರೆಸ್ಟಿಂಗ್ ಟೀಸಿಂಗ್ ಹುಡುಗರದು. ಬಟ್ ಏನೂ ಗೊತ್ತಿಲ್ಲ ನನಗೆ. ನನ್ನನ್ನು ಹೇಗೆ ನೋಡ್ತಾರೆ ಗೊತ್ತಾ? ಮಾಡಾಗಿ ತೆಳ್ಳಿಗಿದ್ದೀನಿ ಅಂತಾನೋ ಏನೋ. ಸಾಕು, ನಿಲ್ಲಿಸ್ತೀರಾ? ನಿನ್ ಗಂಡ ಬಂದ್ರು ನೋಡು. ಆಹಾ, ತಾಯಿ ಮಗಳು ಮಾತಾಡೋ ಮಾತಾ ಇದು? ಇವಳು ಡ್ರೆಸ್ ಅಲ್ಲ, ಕಾಲೇಜ್ ಹೋಗೋ ಹುಡುಗಿರು ಹಾಕೊಳ್ಳೋ ಡ್ರೆಸ್ ಇದು? ನಿನ್ಗಾದ್ರೂ ಸ್ವಲ್ಪ ಬುದ್ಧಿ ಬೇಡ? ಅಯ್ಯಯ್ಯ ರೀ, ಸ್ವಲ್ಪ 20th ಸೆಂಚುರಿಯಿಂದ 21st ಸೆಂಚುರಿಗೆ ಬನ್ನಿ. ಅಯ್ಯ, ನೀವಿನ್ನೂ ಅಲ್ಲೇ ಇದ್ದೀರಲ್ಲ. ನೀವು ನಿಮ್ ಥಿಂಕಿಂಗೋ. ಬ್ಯೂಟಿಫುಲ್ ಬ್ಯೂಟಿಫುಲ್ ಕಲರ್ಫುಲ್ ಕಲರ್ಫುಲ್ ಸಿಟಿ. ಸಿಟಿ ಅಂದ್ರೆ ಸಿಟಿನೇ ಅಲ್ಲ. 100 ತಗೊಳಪ್ಪ. ಹಂಗೆ ಸ್ವಲ್ಪ ಲಗೇಜ್ ಇಳಿಸು. ಇಷ್ಟಾದ್ರೂ ಇಳಿಸ್ಕೊಳ್ತೀರ, ನಾನೇ ಎತ್ಕೊಂಡು ಮಾಡ್ಬಿಡ್ತೀನಿ. ಅಯ್ಯಪ್ಪ, ಬೇಗ ಬಿಟ್ರೆ ಚೂಟು ಪತ್ತಡ ಬರುತ್ತಪ್ಪ. ಹೇ ರೆಡ್ಡಳ ಒಳ್ಳೆ ಮಕ್ಕಳಯ್ಯ, ಸಿಟಿಲಿ ತುಂಬಾ ಸ್ಪೀಡ್ ಆಗಿದ್ದಾರೆ ಕೆಟ್ಟ ಕೆಲಸದಲ್ಲಿ. ಸಿಟಿ ಅಂದ್ರೆ ಸಿಟಿ ಕಣಯ್ಯ. ಹುಡುಗಿರಿಗೆ ಹಾಯ್ ಅಂದ್ರೆ ಹಾಯ್ ಅಂತಾರೆ, ಬಾಯ್ ಅಂದ್ರೆ ಬಾಯ್ ಅಂತಾರೆ. ಅದೇ ನಮ್ಮ ವಿಲೇಜ್ ಅಲ್ಲಿ ಒಂದು ಹುಡುಗಿಗೆ ಹಾಯ್ ಇರ್ಲಿ, ನೋಡಿದ್ರೆ ಸಾಕು ಅವ್ರ ಅಣ್ಣ ಮಚ್ ತಗೊಂಡ್ ಬರ್ತಾನೆ, ಅವ್ರ ಅಪ್ಪ ಪಂಚಾಯತಿ ಸೇರಿಸ್ತಾನೆ. ವೆರಿ ಬ್ಯಾಡ್. ಸಿಟಿ ಸಿಟಿನೇ ಕಲರ್ಫುಲ್. ಎಕ್ಸ್ಕ್ಯೂಸ್ ಮೀ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಈ ಅಡ್ರೆಸ್ ಗೊತ್ತಾ ನಿಮ್ಗೆ? ನಾನೇ ಅಡ್ರೆಸ್ ಗೊತ್ತಿಲ್ಲದೆ ಸಿಟಿಯಲ್ಲಿ ನನ್ನ ಲವ್ವರ್ನ ಹುಡ್ಕೊಂಡ್ ಬಂದಿದ್ದೀನಿ. ಇವ್ ನನ್ನೇ ಅಡ್ರೆಸ್ ಕೇಳ್ತಾನೆ. ಗೊತ್ತಿಲ್ಲ ಅಂದ್ರೆ ಸಿಟಿಯಲ್ಲಿ ಅಮಕ್ ಬಿಡ್ತಾರೆ. ಕೊಡಿ. ವೀರಪ್ಪ ಗೋಬಿ ಶೆಟ್ಟಿ ಪಾಳ್ಯ, ಕೊಳ್ಳೇಗಾಲ, ಕರ್ನಾಟಕ. ಕೇರ ಮುತ್ತುಲಕ್ಷ್ಮಿ ಅವನ ಹೆಂಡತಿ ಹೆಸರು. ಅಣ್ಣ, ಇವ್ರಿಗೂ ನಿಮಗೂ ಏನನ ಸಂಬಂಧ? ಇವ್ರನ್ನ ನೀವ್ ಯಾಕಣ್ಣ ಹುಡ್ಕೊಂಡ್ ಬಂದಿದ್ದೀರಾ? ಅವನಿಗೆ ದಪ್ಪು ಮೀಸೆ ಇದೆ, ನನಗೆ ದೊಡ್ಡ ಅಂಗಡಿ ಇದೆ. ದೊಡ್ಡ ಅಂಗಡಿ ಮೀಸೆ ನನಗೇನು ಅರ್ಥ ಆಗ್ತಾ ಇಲ್ಲ ಗುರುವೆ. ಅಲ್ಲ, ಸಿಟಿನಲ್ಲಿ ದೊಡ್ಡ ಶೇವಿಂಗ್ ಸಲೂನ್ ಇಟ್ಕೊಂಡಿದ್ದೀನಿ ನಾನು. ಸಲೂನಾ? ನೆನ್ನೆ ನಮ್ಮ ಅಂಗಡಿ ಬಂದು ಕಟ್ಟಿಂಗು, ಮೀಸೆ, ಟ್ರಿಮ್ಮಿಂಗು ಎಲ್ಲ ಮಾಡಿಸ್ಕೊಂಡ್ರು. ದುಡ್ಡು ಕೇಳಿದಕ್ಕೆ ಈ ಅಡ್ರೆಸ್ ಕೊಟ್ಟು ಅಲ್ಲೋಗಿ ಕೇಳು ಅಂದ್ರು. ಅದಕ್ಕೆ ಕೇಳ್ತಾ ಇರೋದು. ವೀರಪ್ಪನು ನಿಮ್ಮ ಅಂಗಡಿ ಬಂದು ಕಟ್ಟಿಂಗ್ ಮಾಡಿಸ್ಕೊಂಡ? ಶೇವಿಂಗು ಮಾಡಿಸ್ಕೊಂಡ. ಇದ್ಯಾವ್ದು ಲೂಸ್ ಕೇಸು. ಗುರುವೆ ಬಾಯ್ಲಿ. ನೆಟ್ಟಿಗೋಗು, ಬಲಗಡೆ ತಗೋ. ನೆಟ್ಟಿಗೋಗು, ಎಡಗಡೆ ತಗೋ. ಮುಂದೆ ಹೋಗು, ಅಲ್ಲೊಂದು ನೆಲುಬಾವಿ ಇದೆ, ಇದು ಬಿಡ್ಬೇಡ. ಬಲಗಡೆ ಬಾ, ಅಲ್ಲೊಂದು ಗಣೇಶನ ದೇವಸ್ಥಾನ ಇದೆ. ಆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಮನೆ ಮುಂದೆ ವೀರಪ್ಪನ್ನು ಮೀಸೆ ಇಟ್ಕೊಂಡು ಸಣ್ಣ ಮಕ್ಕಳ ಜೊತೆ ಚಿನ್ನಿ ಕೋಲ್ ಆಡ್ತಿರ್ತಾನೆ. ಚಿನ್ನಿ ಕೋಲು. ವೀರಪ್ಪನ್ನು ಮನೆ ಮುಂದೆ ಮಕ್ಕಳ ಜೊತೆ ಚಿನ್ನಿ ಕೋಲ್ ಆಡ್ತಾ ಇರ್ತಾನೆ. ಕರ್ನಾಟಕ, ತಮಿಳ್ನಾಡು ಡಿಫೆನ್ಸ್ ನವರು, BSF ನವರು, ಪೊಲೀಸ್ನವರು
ಹೆಲಿಕಾಪ್ಟರ್ ನಲ್ಲಿ ಎಷ್ಟು ವರ್ಷಗಳಿಂದ ಹುಡುಕ್ತಾನೆ ಇದಾರೆ, ಅವ್ರಿಗೆ ಸಿಕ್ಲಿಲ್ಲ. ಇವನೀಗ ಚಿನ್ನಿ ದಂಡ ಆಡ್ತಿದಾರ ಮನೆ ಮುಂದೆ. ಅಣ್ಣ ನಿನಗ್ ಗೊತ್ತಿದ್ದು ನನ್ನನ್ನ ಯಾಕನ್ನ ಕೇಳಿದೆ? ನನಗ್ ಗೊತ್ತಿದೆ ಕಣೋ, ನಿನಗ್ ಗೊತ್ತಿದೆಯಲ್ವ ಅಂತ ಕೇಳ್ದೆ ಅಷ್ಟೇ. ಇದ್ಯಾವ್ದು ಲೂಸ್ ಕೇಸು? ಏನೋ ಲೂಸು ಅಂದ್ರೆ ಮೆಂಟ್ಲು. ಮೆಂಟಲ್ಲು. ಮೆಂಟ್ಲ್ ಅಂದ್ರೆ ಹೆಂಗಿರ್ಬೇಕು ಗೊತ್ತೇನೋ? ಎಕ್ಸ್ಕ್ಯೂಸ್ ಮೀ, ಎಂಟ್ರಿನೇ ರಾಂಗ್ ಸ್ಟೆಪ್ ಇಟ್ಬಿಟ್ನಲ್ಲಪ್ಪ. ಯಾವನಾರು ಒಸಾಮಾ ಬಿನ್ ಲಾಡನ್ ಅಡ್ರೆಸ್ ಕೇಳ್ಬಿಟ್ಟಾನು. ಅಯ್ಯ ಯಾರಾದ್ರೂ ಅವಳಿಂದ ಫಾಲೋ ಮಾಡ್ಕೊಂಡ್ರೇನಾ? ಇಲ್ಲ ಗುರು, ಮನೆಯಿಂದ ಫಾಲೋ ಮಾಡ್ತಿದ್ದೆ, ಅವಳಿಂದ ಯಾರು ಬರ್ಲಿಲ್ಲ. ಸರಿ ಕೂತ್ಕೋ. ಯಾರು ಫಾಲೋ ಮಾಡ್ತಿಲ್ಲ ತಾನೆ? ಅವಳು ಗೊತ್ತಿಲ್ಲದೆ ಅವಳನ್ನ ಫಾಲೋ ಮಾಡ್ತೀರಿ, ಹುಷಾರಾಗಿರಿ.